ಪ್ರಧಾನಿಯನ್ನ ಸ್ವಾಗತ ಕೋರೋಕೆ ಸಿಎಂ ಸಿದ್ದರಾಮಯ್ಯ ಆಗಮಿಸಿದ್ದಾರೆ. ಪ್ರೋಟೋಕಾಲ್ ಇದೆ, ಅವರು ಅದನ್ನ ಪಾಲನೆ ಮಾಡಲೇಬೇಕು. ಏರ್ಫೋರ್ಸ್ ಕಮಾಂಡೋ ತರಬೇತಿ ಕೇಂದ್ರಕ್ಕೆ ಸಿದ್ದರಾಮಯ್ಯ ಆಗಮಿಸಿದ್ದಾರೆ. ನಾನು ಇದನ್ನು ಹೇಳ್ತಾ ಇದ್ದೆ ಆಗಲೇ. HQTC ಹೆಲಿಪ್ಯಾಡ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸಿದ್ದಾರೆ. ಒಂದು ಬೊಕ್ಕೆಯನ್ನು ಕೊಟ್ಟು, ಹೂಗುಚ್ಚ ಕೊಟ್ಟು ವಿಶ್ ಮಾಡ್ತಾರೆ. ಬನ್ನಿ ವೆಲ್ಕಮ್ ಅಂತ ಕರೀತಾರೆ. ಪ್ರಧಾನಿ ಸ್ವಾಗತಕ್ಕೆ ಇದೀಗ ಸಿದ್ದರಾಮಯ್ಯ ಅವರು ರೆಡಿಯಾಗಿ ಏರ್ಫೋರ್ಸ್ ಕಮಾಂಡೋ ತರಬೇತಿ ಕೇಂದ್ರಕ್ಕೆ ಬಂದಿದ್ದಾರೆ. ನಾನು ಕೆಲವೇ ಕ್ಷಣಗಳಲ್ಲಿ ಇಷ್ಟೊತ್ತು ಹೇಳಿದ್ವಲ್ಲ, ಆ ಏರಿಯಾಗಳಿಗೆ ಮೋದಿ ವಿಸಿಟ್ ಮಾಡ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೋದಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಕೆ ಹೋಗಿದ್ದಾರೆ. ಓಕೆ, ಏರ್ಫೋರ್ಸ್ ಕಮಾಂಡೋ ತರಬೇತಿ ಕೇಂದ್ರಕ್ಕೆ ಸಿದ್ದರಾಮಯ್ಯ ಅವರು ಆಲ್ರೆಡಿ ಹೋಗಿದ್ದಾರೆ. ಯಾಕಂದ್ರೆ ಈಗ ಅಲ್ಲಿಂದ HQTC ಹೆಲಿಪ್ಯಾಡ್ ಇಲ್ಲಿಗೆ ಮೋದಿಯವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಚಾಪರಲ್ಲಿ ಬರ್ತಾರೆ. ಅಲ್ಲಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಕೆ ಸಿದ್ದರಾಮಯ್ಯ ಅವರು ಹೋಗಿದ್ದಾರೆ ರಾಜ್ಯ ಸರ್ಕಾರದ ವತಿಯಿಂದ. ಅದು ಇರೋದೇ ಪ್ರೋಟೋಕಾಲ್ ಹಾಗೆ. ಆ ರಾಜ್ಯದ ಮುಖ್ಯಮಂತ್ರಿಗಳು, ಸಾಧ್ಯ ಆದರೆ ಕೆಲವೊಬ್ರು ಮಿನಿಸ್ಟ್ರುಗಳೆಲ್ಲ ಬರ್ತಾರೆ, ಒಂದು ವಿಶ್ ಮಾಡ್ತಾರೆ, ವೆಲ್ಕಮ್ ಮಾಡ್ತಾರೆ, ಹೂಗುಚ್ಚ ಕೊಟ್ಟು ಬನ್ನಿ ಅಂತ ರಿಸೀವ್ ಮಾಡ್ಕೊಳ್ತಾರೆ. ಅದೊಂದು ಸಂಪ್ರದಾಯ, ಪ್ರೋಟೋಕಾಲ್ ಅದು. ಅದನ್ನು ಎಲ್ಲ ರೀತಿಯ ತಯಾರಿಗಳಾಗಿದೆ. ರಸ್ತೆಯ ಇಕ್ಕೆಲಗಳಲ್ಲಿ ನೋಡಿ, ಅಲ್ಲಿ ಜನ ಜಮಾಯಿಸಿರೋದು ಆಲ್ರೆಡಿ. ನಾನು ಹೇಳಿಲ್ವಾ, ಭಾನುವಾರ ಆಗಿರೋದ್ರಿಂದ ವಿಪರೀತ ಸಪೋರ್ಟ್ ಮಾಡ್ತಾ ಇದೆ ಇವತ್ತಿನ ದಿನ. ಆಮೇಲೆ ಮಳೆ ಬೇರೆ ಇಲ್ಲ, ಮಳೆಗಿಳೆ ಇದ್ದಿದ್ರೆ ಸ್ವಲ್ಪ ಜಂಜಾಟ ಆಗೋದು. ಆಮೇಲೆ ಮೋದಿಯವರ ರೋಡ್ ಶೋ ಏನಿಲ್ಲ ಇವತ್ತು. ಅಂದರೆ ಒಂದು ತೆರೆದ ವಾಹನದಲ್ಲಿ ನಿಂತ್ಕೊಂಡು ಕೈ ಬೀಸ್ತಾರೆ, ಹಾಯ್ ಅಂತಾರೆ, ಸೆಲ್ಫಿಗೆ ಫೋಸ್ ಕೊಡ್ತಾರೇನೋ, ಅದು ಯಾವುದೂ ಇಲ್ಲ. ಬಟ್ ಸ್ಟಿಲ್ ಅವರು ನಿಧಾನಕ್ಕೆ ಕಾರ್ ಮೂವ್ಮೆಂಟ್ ಇರುತ್ತೆ, ನಿಧಾನಕ್ಕೆ ಸ್ವಲ್ಪ ಸ್ಲೋ ಹೋಗ್ತಾರೆ. ಯಾಕಂದರೆ ಜನ ಎಲ್ಲ ಇರ್ತಾರಲ್ಲ, ಅವ್ರಿಗೂ ನೋಡಬೇಕು ಅಂತ ಆಸೆ ಇರುತ್ತೆ. ಆ್ಯಂಡ್ ಮೋದಿಯು ಕೂಡ ಕಾರ್ಯಕರ್ತರನ್ನ ನೋಡಬೇಕು, ಕೈ ಬೀಸಬೇಕು. ಹಾಗಾಗಿ ತುಂಬ ಸ್ಲೋ ಮೂಮೆಂಟಲ್ಲಿ ಕಾರ್ ಮೂವ್ಮೆಂಟ್ಸ್ ಇರುತ್ತೆ, ಆಗ ಎಲ್ಲರೂ ಕೈ ಬೀಸ್ತಾರೆ. ಬಟ್ ಅಷ್ಟಕ್ಕೆ ಒಂದು ಸೆಕೆಂಡ್ ಹಿಂಗೆ ಕಣ್ಮುಂದೆ ಪಾಸ್ ಆಗ್ತಾರಪ್ಪ, ಅದನ್ನು ನೋಡೋಕ್ಕೆ ಜನ ನೋಡಿ ಅಲ್ಲಿ ಎಷ್ಟು ಜಮಾಯಿಸಿದ್ದಾರೆ. ಓಕೆ, ಮೇಕ್ರಿ ಸರ್ಕಲ್ನಿಂದ ರೈಲ್ವೆ ಸ್ಟೇಷನ್ಗೆ ಆಗಮನ. ಅದಾಗ್ತಾ ಇದ್ದಂತೆ ಮೇಕ್ರಿ ಸರ್ಕಲ್, ಚಾಲುಕ್ಯ ಸರ್ಕಲ್, ಆಮೇಲೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಮುಖೇನ ಸೌತ್ ಎಂಡ್ ಸರ್ಕಲ್, ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಕಡೆಗೆ ಮೋದಿ ಬರ್ತಾರೆ. ಮೇಕ್ರಿ ಸರ್ಕಲ್ನಿಂದ ರೈಲ್ವೆ ಸ್ಟೇಷನ್ಗೆ ಆಗಮಿಸ್ತಾರೆ. ನೋಡಿ, ಮೊನ್ನೆ ಮೋದಿಯವರು ಬರ್ತಾರೆ, ಈ ಯೆಲ್ಲೋ ಲೈನ್ಗೆ ಚಾಲನೆ ಕೊಡ್ತಾರೆ, ಉದ್ಘಾಟನೆ ಮಾಡ್ತಾರೆ, ಚಾಲನೆ ಕೊಡ್ತಾರೆ ಅಂತಿದ್ದಾಗೆ DCM DK ಶಿವಕುಮಾರ್ ಅಷ್ಟು ಕಿಲೋಮೀಟರ್, ಅಂದರೆ ಹತ್ತಿರ ಅದು 19 ಕಿಲೋಮೀಟರ್ ಇದೆಯಲ್ಲ ಲೈನ್, ಯೆಲ್ಲೋ ಲೈನು, ಅಷ್ಟು ಓಡಾಟ ಮಾಡಿದ್ರು. ಅಂದರೆ ನೋಡಬೇಕಾಗುತ್ತೆ, ಭದ್ರತೆ ನೋಡಬೇಕಾಗುತ್ತೆ, ಹೇಗಿದೆ ಏನು ಎತ್ತ ವ್ಯವಸ್ಥೆ ಎಲ್ಲವೂ ಸರಿ ಇದೆಯಾ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ, ಏನಾದರೂ ಲೋಪ ಇದೆಯಾ ಅಂತ ಚೆಕ್ ಮಾಡಬೇಕಾಗುತ್ತೆ. ಅದನ್ನೆಲ್ಲ ಮಾಡಿ ಮುಗಿಸಿದ್ರು. ಈಗ ಅಲ್ಟಿಮೇಟಾಗಿ ದ ವೇಟ್ ಈಸ್ ಓವರ್ ಅನ್ನೋ ರೀತಿಯಲ್ಲಿ ದಿನ ಬಂದಿದೆ, ಆ ಗಳಿಗೆ ಸುದಿನ ಬಂದಿದೆ. ನಿಜಕ್ಕೂ ಸುದಿನ ಇದು. ಅಂದರೆ ಮೋದಿಯವರು ಬರ್ತಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಈ ಯೆಲ್ಲೋ ಲೈನು ಬಂದುಬಿಟ್ರೆ ಬಹಳ ಅದ್ಭುತವಾದಂತಹ ಟೈಮ್ ಸೇವರ್ ಇದು. ಕಿರಿಕಿರಿ ತಪ್ಪುತ್ತೆ.